ನಂದಿನಿ ಅವರೇ, ಊಟ ಮಾಡಿದ್ರಾ? ಎಲ್ಲಿ ಕೊಟ್ಟಿ ನೀನು ನನಗೆ ಊಟ ಮಾಡಕ್ಕೆ ಬಿಟ್ಟಿಯಾ ನೀನು? ಊಟ ಮಾಡಕ್ಕೆ ನೀನು ಥೂ, ನಿಂಗೆ ದೊಡ್ಡ ರೋಗ ಬರ ನಿನ್ಗೆ ಏನು ರೋಗ ಬಂದಿದ್ದದು ನಿನಗೆ? ನಿನ್ನ ಮುಖ ನೋಡ್ಕೊಂಡಿದ್ಯಾ ನೀನು ಕನ್ನಡಿಲಿ? ನಿನ್ನ ಮುಖವ ನಿನ್ನ ಮುಖ ನೋಡ್ಕೊಂಡಿದ್ಯಾ ಅಂತ ನೀನು ಯಾರು? ನೀನು ಏನು ನೀನು? ನಿನ್ನ ಊಟ ಮಾಡಿದ್ಯಾ ಅಂತ ಕೇಳಕ್ಕೆ ನೀನು ಯಾರು ಅಂತ ಕೇಳ್ತಿರೋದು? ನಂದಿನಿ ಅವರೇ, ನಂದಿನಿ ಅವರೇ, ಏನಾಗಿದೆ? ಆರೋಗ್ಯ ಸರಿಯಾಗಿಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣ. ಹಿಂಗೆ ನನಗೆ ಹುಚ್ಚು ಬಂದಿರೋದು, ಹಿಂಗೆ ನಿನ್ಗೆ ಹುಚ್ಚು ಬಂದಿರೋದು. ನೀನು ಯಾಕೆ ನನ್ನ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿ ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದೀಯ ಅಂತ ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ನೀನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ನಾನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು? ನಿಜವಾಗ್ಲೂ ನಂದಿನಿ ಅವರೇ, ನಿಮ್ಗೆ ಏನಾಗಿದೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಿಮ್ಗೆ ಏನು ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಸುಮ್ಮನೆ ಮಲ್ಕೋಬೇಡಿ. ಅದನ್ನ ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಿ ಮನಸ್ಸಿಗೆಲ್ಲ ನೋವು ಮಾಡ್ಕೋಬೇಡಿ, ಬೇಜಾರಾಗಬೇಡಿ. ನಿಮಗೂ ಸುಸ್ತಾದಂಗೆ ಆಗುತ್ತೆ ಅಲ್ವಾ? ಈ ಥರ ಎಲ್ಲ ಮಾತಾಡಿದ್ರೆ ನನಗೂ ನೋವಾಗುತ್ತೆ. ನನಗೆ ನೋವಾಗ್ತದೆ ಅನ್ನೋದಕ್ಕೆ ಹೆಚ್ಚಾಗಿ ನೀವು ಗಾಬರಿ ಆಗಬೇಡಿ. ನಿಮ್ಗೆ ಏನಾರು ಆಯಿತು ಅಂದ್ರೆ ನಂಗೆ ನಿಜವೂ ತುಂಬ ನೋವಾಗುತ್ತೆ. ಲೂಜೇನೋ ಅನ್ನಂಗದೆ ನೀನು. ನಿಂಗೆ ತಲೆ ಕೆಟ್ಟೋಗದೆ ಅನ್ನಂಗದೆ ನಿನಗೆ. ನಿನ್ನ ತಲೆ ನೆಟ್ಕಿದ್ರೆ ನೀನು ಹಿಂಗೆ ಆಡ್ತಿರ್ಲಿಲ್ಲ ನೀನು. ನಿಂಗೆ ತಲೆ ಕೆಟ್ಟೋಗದೆ ನಿನಗೆ. ಬುದ್ಧಿ ಇಲ್ಲ ನಿನಗೆ. ಏನ್ ತಿಳ್ಕೊಂಡಿದ್ದೆ ನೀನು? ಏನ್ ತಿಳ್ಕೊಬಿಟ್ಟಿದ್ದಿ? ಏನು ಚೆನ್ನಾಗಿರೋ ಹೆಣ್ಣು ಸಿಕ್ಬಿಡ್ತು ಮಜಾ ಮಾಡ್ಬಿಡಕ್ಕಂತ ತಿಳ್ಕೊಬಿಟ್ಟೇನೋ ನೀನು ಅಲ್ವಾ? ಆ ಥರ ಎಲ್ಲ ಮಾತಾಡಬೇಡಿ ನೀವು. ನನಗೆ ಹೆಣ್ಣು ಅಂದರೆ ಗೌರವ ಇದೆ. ನನಗೆ ಹೆಣ್ಣು ಅಂದರೆ ಗೌರವ ಇದೆ, ಮರ್ಯಾದೆ ಇದೆ. ಹೆಣ್ಣಿಗೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡ್ತೀನಿ ನಾನು. ಅದನ್ನು ಬಿಟ್ಟು ನೀವೇನೇ ಕೆಟ್ಟಕ್ಕೆಲ್ಲ ಈ ಥರ ಎಲ್ಲ ಮಾತಾಡಬೇಡಿ ನಂದಿನಿಯವರೇ, ಪ್ಲೀಸ್ ನಂದಿನಿಯವರೇ. ನಂಗೆ ನೋವಾಗುತ್ತೆ. ಆ ಥರ ಎಲ್ಲ ಮಾತಾಡಬೇಡಿ ನೀವು. ಅದು ನಿಮ್ಗೆ ಏನಾಗಿದೆ ಅಂತ ಹೇಳಿ ಪ್ಲೀಸ್ ನಂದಿನಿಯವರೇ. ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಏನೇನೋ ಮಾತಾಡೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಂದಿನಿಯವರೇ. ನೋಡು ನೀನು ಹೇಳ್ತಾವ್ ನೀನು ನೋಡು. ನಾನು ಇಲ್ಲಿವರೆಗೂ ಮುಚ್ಕೊಂಡು ಬಂದೆ. ನಾನು ಏನೇ ಸತ್ಯ ಇದ್ರೆ ಎಲ್ಲಾನು ಮುಚ್ಕೊಂಡು ಬಂದ್ಬಿಟ್ಟೆ ನಾನು. ಯಾಕೆ ಗೊತ್ತಾ? ನೀನು ಯಾಕೆ ತಿಳ್ಕೊಂಡು ದೂರ ಐತಿ ಅಂತ ಅನ್ಕೊಂಡಿದ್ದೆ. ನೀನು ನಾನೆಷ್ಟು ಸತ್ಯಗಳೆಲ್ಲ ಮುಚ್ಚಿಡಕ್ಕೆ ಟ್ರೈ ಮಾಡಿದೆ. ನೀನು ಇನ್ನೂ ಹತ್ರ ಆಗ್ತಾ ಇದೆಯಾ ನನಗೆ. ನನಗದು ಇಷ್ಟ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ನೀನು ಕಂಡ್ರೆ ನನಗೆ ಇಷ್ಟ ಇಲ್ಲ. ನಂದಿನಿಯವರೇ, ಏನು ಮಾತಾಡ್ತಾ ಇದ್ದೀರಾ ನೀವು? ಏನಾಗಿದೆ ನಿಮಗೆ? ಏನು ಮಾತಾಡ್ತಾ ಇದ್ದೀರಾ? ಯಾಕೆ ಗಾಬರಿಲಿ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ಆದ್ರೆ ನೀವಿಲ್ಲ ಏನಿವಿಲ್ಲ ನನಗೆ. ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ನನಗೆ ಅಷ್ಟೇ. ಏನ್ ತಿಳ್ಕೊಂಡಿದ್ದೀನಿ ನೀನು ನನ್ನ? ಹಾಂ, ಇಷ್ಟ ಇಲ್ಲ ಅಂತ ನೀವು ಇಷ್ಟು ಸಿಂಪಲಾಗಿ ಹೇಳ್ತಾ ಇದ್ದೀರಲ್ಲ ನೀವು ನಂದಿನಿಯವರೇ. ನಾನು ಏನಾದರೂ ನಿಮ್ಮನ್ನ ಕದ್ದು ಮುಚ್ಚಿ ಮದುವೆಯಾಗಿ ಬಂದ? ನಿಮ್ಮ ಮನೆಗೆ ಹೇಳ್ತಾನೆ ಬಂದ? ನೀವು ಎಲ್ಲ ಪರ್ಮಿಷನ್ ನಿಮ್ಮ ತಗೊಂಡೆ ತಾನೇ ನನ್ನ ಮದುವೆಗೆ ಒಪ್ಕೊಂಡಿದ್ದು. ನೀವು ಏನಾದರೂ ನನಗೆ ಹೇಳ್ತೀರಾ ಅಂದ್ಬಿಟ್ಟು ನಾನು ಫೋನ್ ಕೊಡಿಸ್ತೇನೆ ನಿಮಗೆ. ಏನಾದರೂ ಹುಡುಗಿಗೆ ಇಷ್ಟ ಇಲ್ಲ ಅಂತಂದರೆ ಅಪ್ಪ ಅಪ್ಪನ ಮೇಲೆ ಹಿಂಸೆ ಅಂದರೆ ಮದುವೆ ಆಗ್ಬಿಡ್ತಾಳೆ, ಆಮೇಲೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟೆ ನಿಮಗೆ ಫೋನ್ ಕೊಡಿಸ್ತೆ. ನೀವು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ಅದನ್ನಾದ್ರೂ ಮಾಡ್ಬೋದಿತ್ತಲ್ಲ. ಅಷ್ಟು ಸಲ ಫೋನ್ಗಳು ಮಾಡಿದೆ, ಅಷ್ಟು ಸಲ ಮೆಸೇಜ್ಗಳೆಲ್ಲ ಮಾಡಿದೆ, ಅವಾಗಲಾದ್ರೂ ನೀವು ಹೇಳ್ಬೋದಿತ್ತಲ್ಲ. ನೀನೇನೋ ವಿದ್ಯಾವಂತ ಅಂತ ನಿನ್ನ ವಿದ್ಯೆಗೆ ಥೂ. ನಂಗೆ ನಾಚಿಕೆ ಆಯ್ತದೆ, ನಾಚಿಕೆ ನಿನ್ನ ವಿದ್ಯಾವಂತ ಅನ್ನಕ್ಕೆ. ಅಲ್ಲ, ನೀನು ಫೋನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನೀನು ತಿಳ್ಕೊಬೇಕು ನನ್ನ ಬಗ್ಗೆ. ಹಾಂ, ನೀನು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದಾಗ ನೀನು ಏನು ತಿಳ್ಕೊಬೇಕು ನನ್ನ ಬಗ್ಗೆ ನೀನು? ಅದನ್ನು ಬಿಟ್ಬಿಟ್ಟು ನೀನು ಸುಮ್ಮನೆ ಅದು ಇದು ಅದು ತಲೆ ಕೆಡಿಸಿ ನಮ್ಮ ಅಣ್ಣನು ನಮ್ಮ ತಾಯಿನೂ ನೀನು ನನ್ನ ಮದುವೆ ಮಾಡ್ಕೊಳ್ಳಲ್ದಾನೆ ಏನು ನಾನು ಇಷ್ಟ ಬಂದಾಗ ಬಳಸ್ಕೋಬೋದು ಅಂತ ಅನ್ಕೊಂಡಿದೀಯ ನೀನು ಕರೆಕ್ಟಾಗಿ ಇರೋನಾದ್ರೆ ನೀನು ನನ್ನ ಹತ್ರ ಬಂದ್ಬಿಟ್ಟು ನಿನ್ನ ಮಾತ್ರ ನಾನು ಬಿಡಕ್ಕಿಲ್ಲ. ನಾನು ಅಷ್ಟೇ. ಅಲ್ಲ ನಂದಿನಿಯವರೇ, ನಾನೇನು ತಿಳ್ಕೊಬೇಕಿತ್ತು? ನೀವು ಫೋನ್ ರಿಪ್ಲೈ ಮಾಡಲಿಲ್ಲ ಅಂದ್ರೆ ನಾನೇನು ತಿಳ್ಕೊಬೇಕಿತ್ತು? ನೀವು ಫೋನ್ ಕಾಲ್ ಮಾಡಲಿಲ್ಲ ಅಂದ್ರೆ ನಾನೇನು ತಿಳ್ಕೊಬೇಕಿತ್ತು? ನನ್ನೆಲ್ಲ ಏನೋ ಮಾಡ್ತಿರ್ತಾರೆ ಅಂತ ಅನ್ಕೊಂಡೆ. ಈ ಥರ ಇಷ್ಟ ಇಲ್ಲ ಅಂತ ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಅಲ್ಲ ನಂದಿನಿಯವರೇ, ನೀವು ನಂಬಿಕೆ ಇಟ್ಟಿದ್ದೀರ ದ್ರೋಹ ಮಾಡ್ಬಿಟ್ರೆ. ಇರು, ನಿನ್ಗೆ ಏನಾರು ಇಷ್ಟ ಇಲ್ಲ ಅಂತ ಅನ್ಬಿಟ್ರೆ ನನ್ನ ಮದುವೆಗ ತಪ್ಪೋಗ್ಬಿಡ್ತದಲ್ಲ. ನನ್ನ ಹತ್ರ ಸುಂದ್ರಿಯ ಅದಕ್ಕೆ ಕತೆ ನೀನು ನಾಟಕ ಆಡ್ಕೊಂಡಿದ್ದು ನನಗೂ ಗೊತ್ತು ಕತೆ. ನಿನ್ಗೆ ಯಾವ ಹೆಣ್ಣು ಕೊಟ್ಟದು ಅದಕ್ಕೆ ನೀನು ನಾಟಕ ಆಡ್ಕೊಂಡು ನನ್ನ ಮದುವೆ ಇದೆ ಅಷ್ಟೀಯ. ನಂದಿನಿಯವರೇ, ನಿಜವಾಗ್ಲೂ ನೀವು ನನ್ನ ಮನಸ್ಸು ತುಂಬ ನೋವು ಮಾಡಿಬಿಟ್ರಿ. ನಿಜವಾಗ್ಲೂ ನಂದಿನಿಯವರೇ, ನೀವು ನನಗೆ ಓಪನ್ ಆಗಿ ನಿಮ್ಮ ಕಂಡ್ರೆ ನನಗೆ ಇಷ್ಟ ಇಲ್ಲ, ನನ್ನ ಮದುವೆ ಆಗಲ್ಲ ಅಂದಿರಿ, ನಾನು ಖುಷಿ ಪಡೋನು ನಂದಿನಿಯವರೇ. ಅಂದರೆ ನಾನು ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಬೇಡಿ ನಂದಿನಿಯವರೇ, ಪ್ಲೀಸ್ ನಂದಿನಿಯವರೇ. ನನಗೆ ದೇವರು ಹಣ ಕೊಟ್ಟವನೇ, ಐಶ್ವರ್ಯ ಕೊಟ್ಟವನೇ, ಪ್ರತಿಯೊಂದಕ್ಕೂ ನಾನು ಏನು ಹೆಚ್ಚು ಮಾಡೋಂಗಿಲ್ಲ. ಅಂದರೆ ನನ್ನ ಇರೋ ಕಲರ್ಗೆ ನಾನು ತುಂಬ ಸೋತೋಗಿ ನೊಂದೋಗಿದ್ದೀನಿ. ಪ್ಲೀಸ್ ನಂದಿನಿಯವರೇ, ನೀವು ನನಗೆ ಏನಾದರೂ ಮಾತಾಡಿ ನಂದಿನಿಯವರೇ. ನನ್ನ ಸೌಂದರ್ಯದ ಬಗ್ಗೆ ಮಾತ್ರ ಮಾತಾಡಿ, ನನಗೆ ಅರ್ಥ ಮಾಡಬೇಡಿ. ಸುಮ್ ಕೂತ್ಕೊಬಿಡು ನೀನು, ಮಾತಾಡ್ಬೇಡ ನೀನು. ನೀನು ಕರಿ ಮುಖ ಎತ್ಕೊಂಡೆ ಅಷ್ಟೊಂಥರ ಹೊಗಳ್ಕೊತಾ ಇದ್ದಿ. ನಾನು ಸುಂದ್ರಿ ಹೆಂಗಿರುವಾಗ ನಾನು ಹೆಂಗೆ ಹೊಗಳ್ಕೋಬೇಕು ಅಂತ. ಅಲ್ಲ, ನಿನ್ನ ಮುಖ ನೋಡಿದ್ರೆ ನಿಜವಾಗ್ಲೂ ತಾರು ನೋಡಿಗಿದ್ಲು ಕರ್ಗದೆ. ಅದು ಹೆಂಗೆ ನಂಗೆ ಇಷ್ಟಪಟ್ಟ ನೀವು ಸರಿ? ಅದು ಹೆಂಗೆ ಇಷ್ಟಪಟ್ಟ ಅಂತ ನಿಂಗೆ ನಾಚಿಕೆ ಆಯ್ತಿಲ್ವಾ? ಜನಗಳೆಲ್ಲ ಹೇಳ್ತಾ ಇದ್ರಲ್ಲ, ಆ ಹುಡುಗಿ ಅಷ್ಟು ಚೆನ್ನಾಗದೆ ಇವ್ನು ಕರಿ ಅಂತ. ಆಗ್ಲಾರ ನಿನಗೊಂದು ಅರ್ಥ ಆಗ್ಬೇಕಾಗಿತ್ತಾನೆ. ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿರೋದನ್ನ ಆಸೆ ಪಡಬಾರ್ದು. ನಾವು ಏನು ತಾರು ನೋಡಿ ಯಾವಾಗಲೂ ಕೆಳಗಡೆನೇ ಇರಬೇಕು, ಲೈಟ್ ಯಾವಾಗ ಮೇಲ್ಗಡೆನೇ ಇರಬೇಕು ಅಂತ ನೀನು ಯೋಚನೆ ಮಾಡಬೇಕಿತ್ತು. ನೀನು ಹೆಂಗೆ ಆ ಥರ ಆಗ್ಬಿಟ್ಟೆ ನೀನು? ದೊಡ್ಡದಾಗ ಬಂದ್ಬಿಟ್ಟ, ದೊಡ್ಡದಾಗೆ ಬಿಟ್ಟು ಸಿಕ್ಬಿಟ್ಟವಳೆ ಇರ್ಬಿಟ್ಟು. ಅಲ್ಲ ನಂದಿನಿಯವರೇ, ನಿಮ್ಗೆ ಏನು ಕಮ್ಮಿ ಆಗಿದೆ ಹೇಳಿ? ನಮ್ಮ ಕಡೆಯಿಂದ ನಿಮ್ಗೆ ಏನು ಕಡಿಮೆ ಆಗಿದೆ? ಹಾಂ, ಏನು ತೊಂದರೆ ಆಗಿದೆ ನಂದಿನಿಯವರೇ? ನನ್ನ ಮದುವೆಗೆ ಬರೋಳು ನಾನು ಅರ್ಥ ಮಾಡ್ಕೋತಾಳೆ, ನನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ನಂದಿನಿಯವರೇ. ನೀವು ಈಗಲೇ ನಾನು ಎಷ್ಟು ಹರ್ಟ್ ಮಾಡಿಬಿಟ್ರಿ ಗೊತ್ತಾ? ತುಂಬ ಹರ್ಟ್ ಮಾಡಿಬಿಟ್ರಿ ನನ್ನ. ನಂಗೆ ನಿಜವಲ್ಲೂ ಎಷ್ಟು ಫೀಲಿಂಗ್ ಆಗ್ತಾ ಇದೆ ಗೊತ್ತಾ? ನನಗೆ ತುಂಬ ಫೀಲಿಂಗ್ ಆಗ್ತಾ ಇದೆ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಫೀಲಿಂಗ್ ಆಗ್ತಾ ಇದೆ. ಅಲ್ಲ, ಈ ಕಪ್ಪಿರೋರು ಹುಟ್ಟೋದೇ ತಪ್ಪ ಪ್ರಪಂಚದ ಮೇಲೆ. ನನ್ಗೆ ಗೊತ್ತು ತಪ್ಪನೆಪ್ಪೋ, ನನ್ಗದು ಗೊತ್ತಿಲ್ಲ. ನನಗೆ ಸರಿಯಾ? ನೀನು ನಿನ್ನ ಮಕ್ಕಳು ತಕ್ಕ ಹುಡಿಕಬೇಕಿತ್ತು, ಅದು ಸರಿಯಾಗಿರೋದು. ನನಗೂ ಆಸೆ ಇರಕ್ಕಿಲ್ವಾ? ನಿನಗೆ ಮಾತ್ರ ನಿನ್ನಂತ ಕರಿಗೆಯ ಬಿಳಿಯಾಗಿ ಬೆಳಗ್ಗೆ ಎಡ್ತಿ ಮದುವೆ ಆಗ್ಬೇಕಂತ ಆಸೆ. ನನ್ನಂತ ಸುಂದರಿಗೆ ಕರೀರ್ ಮದುವೆ ಯಾಕೆ ಆಸೆ ಪಡಬೇಕು ನಾನು? ಯಾಕೆ ಆಸೆ ಪಡಬೇಕು ನಾನು? ಪ್ಲೀಸ್ ನಂದಿನಿಯವರೇ, ನಾನು ಕೇಳಕ್ಕೆ ಆಗ್ತಿಲ್ಲ. ನನಗೆ ಪದೇ 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 ಯಾಕೆ ಚುಚ್ಚಿ ಮಾತಾಡ್ತಿದ್ದೀರಾ? ಕರಿಯ ಅಂತ ಯಾಕೆ? ಅಲ್ಲ, ಯಾಕೆ ಇಷ್ಟು ಹರ್ಟ್ ಮಾಡ್ತಾ ಇದ್ದೀರಾ ನನ್ನ?
ನಂಗೆ ನಿಜವಾಗ್ಲೂ ನನ್ನ ಮದುವೆಗೆ ನನ್ನ ಜೀವನ ಪೂರ್ತಿ ಹಿಂಗೆ ಇದ್ಬಿಡೋನು ನನಗೆ ಇಷ್ಟ ಅರ್ಥ ಆಗ್ತಿರ್ಲಿಲ್ಲ. ಈ ಎಷ್ಟು ನಂಬಿದೆ ಗೊತ್ತಾ ನಾನು ನಿಮ್ಮನ್ನ, ತುಂಬ ನಂಬಿದೆ. ನೀವು ನನಗೆ ಏನೇ ಯಾವುದೇ ಥರ ಮೋಸ ಮಾಡೋದು ನಂಗೆ ನೋವಾಗ್ತಿರ್ಲಿಲ್ಲ. ಅಂದರೆ ನನ್ನ ಬಗ್ಗೆ ನೀವು ಹಾಡ್ಕೋತಾ ಇದ್ದೀರಲ್ಲ, ಅದು ತುಂಬ ನಂಗೆ ನೋವಾಗ್ತಾ ಇದೆ. ನೋಡಿ ನಂದಿನಿ ಅವರೇ, ನೀವು ಎಷ್ಟು ಆಟ ಅದಕ್ಕಿಂತ ಆಟ ನಾನು ನಂದಿನಿ ಅವರೇ. ನಾನು ನಿಮ್ಮಿಂದ ಏನು ಬಯಸಕ್ಕಿಲ್ಲ. ಆದ್ರೆ ಮಾತ್ರ ನೀವು ಈ ಥರದ ಮಾತನ್ನೆಲ್ಲ ಹಾಡಬೇಡಿ ನನಗೆ. ಮಾತಾಡಕ್ಕೆ ಬರಬೇಡಿ. ನಮ್ಮ ಕೈಲಿ ಆಗೋದಿಲ್ಲ ಈ ಥರ ಎಲ್ಲ ಕೇಳೋಕ್ಕೆ. ಅಲ್ಲ ನಿಮ್ನೇನು ನಾನೇನು ಕದ್ದು ಮುಚ್ಚಿ ಮದುವೆ ಮಾಡ್ಕೊಬಿಟ್ನಾ? ಇಲ್ಲ ಕೆಲವರು ಹೇಳ್ತಿದ್ದಾರೆ ತಲೆ ಬುಂಡೆಲೆಲ್ಲ ಕೂದಲು ಉದ್ರೋಗಿರುತ್ತೆ, ಕೂದಲು ಹಾಕ್ಸ್ಕೊಂಡು ಮದುವೆ ಆಗ್ತಾರೆ, ಆ ಥರ ಮಾಡೋದನ್ನ? ಇಲ್ಲ ಮೇಕಪ್ ಹಾಕ್ಸ್ಕೊಂಡು ನಾನು ನಿಮ್ಮ ಮದುವೆ ಆದ್ನ ಆಮೇಲೆ ಗೊತ್ತಾಯ್ತಾ? ಎಷ್ಟೆಷ್ಟೋ ಕಡೆ ಹಲ್ಲೇ ಇರಲ್ಲ, ಅವರೆಲ್ಲ ಹಲ್ಲುಗಳೆಲ್ಲ ಹಾಕ್ಸ್ಕೊಂಡು ಆಮೇಲೆ ಮದುವೆ ಆಗವ್ರೆ, ಮದುವೆ ಆದ್ಮೇಲೆ ಹಲ್ಲಿಲ್ಲ ಅಂತ ಗೊತ್ತಾಗಿದೆ. ಆ ಥರ ಏನಾದ್ರು ಮಾಡಿದ್ನ ನಾನು? ಹೇಳಿ ನೀವೇ. ನಾನು ಏನು ತಪ್ಪು ಏನಾದ್ರು ಮಾಡಿದ್ನಾ? ಏನು ತಪ್ಪು ಮಾಡಿಲ್ಲ ಅಲ್ವಾ ನಾನು? ನಿಮ್ಗೆಲ್ಲನೂ ಹೇಳಿದ್ದೀನಿ ಅಲ್ವಾ? ಈಗ ನಾನೇ ಮಕ್ಕಳೆಲ್ಲ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನಿಮ್ಮನ್ನ ಚೆನ್ನಾಗಿದ್ದು ಮದುವೆ ಆದ್ರೆ ಆಮೇಲೆ ಏನು ಮಾಡ್ತಿದ್ರಿ ನೀವು? ನಿನಗೆ ಯಾವ ಬಣ್ಣ ಹೊಡೆದ್ರು ಗೊತ್ತಾಯ್ತದೆ ಅದು ನಿಜವಾದ ಬಣ್ಣನೇ ನಿಂದು ಬಸಿ ಅಂತ. ಪ್ಲೀಸ್ ನಂದಿನಿ, ಸಾಕು ಸಾಕು, ಇನ್ನು ಮುಂದೆ ಮಾತಾಡಬೇಡಿ. ಸಾಕು, ನಮಗೆ ಸಾಕಾಗ್ಬಿಡ್ತು ಕೇಳಿ ಕೇಳಿ. ತಪ್ಪು ಮಾಡಿಬಿಟ್ರಿ ನಂದಿನಿ ಅವರೇ, ನೀವು ನಿಜವಾಗ್ಲೂ ತಪ್ಪು ಮಾಡಿಬಿಟ್ರಿ. ನನಗೆ ಒಂದು ದಿನ ನೀವು ಮುಂಚಿತವಾಗಿ ಹೇಳಿದ್ರೆ ನಾನು ಮದುವೆನ ಕ್ಯಾನ್ಸಲ್ ಮಾಡಿಬಿಡೋನು, ತೊಂದರೆ ಇತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಡ ಹೋಗ್ಲಿ, ತಾಲಿ ಕಟ್ಟಿದ 5 ನಿಮಿಷ ಅಂತಂದ್ರೆ ಹೇಳ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ ಸುಮ್ಮನೆ ಆಗ್ಬಿಡೋನು. ಯಾಕೆಂದ್ರೆ ತಪ್ಪು ನಂದೇ ಇತ್ತಲ್ಲ, ನಾನೇ ಕಪ್ಪಿದೆ ಅಲ್ವಾ, ನಾನೇ ಕರಿಯೇ ಅಲ್ವಾ, ನಿಮ್ಗೆ ಏನು ತೊಂದರೆ ಆಗ್ತಿರ್ಲಿಲ್ಲ. ನಾನೇ ಹೇಳ್ಕೊಳ್ಳೋನು ಗಂಡು ಕಪ್ಕಿದ್ದ ಅದಕ್ಕೆ ಹುಡುಗಿ ಆಗ್ಲಿಲ್ವಂತೆ ಅಂದ್ರೆ ಹುಡುಗರ ಮೇಲೆ ತಪ್ಪು ಹಾಕ್ಬಿಡ್ಬೋದಾಯ್ತು, ನಾನೇ ತಪ್ಪು ಆಗ್ಬಿಡೋನು ಅಲ್ವಾ? ಯಾಕೆ ಇದು ಮಾಡ್ಬಿಟ್ರಿ ನೀವು? ಅಲ್ಲಿ ಕರ್ಕೊಂಡೋದೆ, ನಿಮ್ಮ ಮನೆಗೆ ಬಂದೆ, ಏನಾದರೂ ಇವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಏನಾದರೂ ಮಾತಾಡಿರ ಅಂತ ನಾನು ತುಂಬ ಸಲ ಕೇಳಿದೆ, ಟ್ರೈ ಮಾಡಿದೆ. ನೀವು ಏನು ಮಾತಾಡಲಿಲ್ಲ, ಅದು ನಾನು ಹೇಳ್ಕೊಂಡೆ, ನನ್ನ ಮನಸ್ಸಿಗೆ ಅನ್ಕೊಂಡೆ ನಾನು ಇಷ್ಟ ಆಗಿದ್ದೀನಿ ಹುಡುಗಿಗೆ, ಅದಕ್ಕೆ ಹುಡುಗಿ ಒಪ್ಕೊಂಡಿದ್ದಾಳೆ ಅಂತ ಅನ್ಕೊಂಡೆ. ಇವತ್ತು ಗೊತ್ತಾಯ್ತು ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿಮ್ಮ ಅಮ್ಮನಿಗೋಸ್ಕರ ನೀವು ಒಪ್ಕೊಂಡಿದ್ದೀರಾ ಅಂತ. ನಿಮ್ಗೆ ಇಷ್ಟು ಬುದ್ಧಿಯಾಗಿ ಮಾತಾಡ್ತಿದ್ದೀರಾ ಅಂತೀನಿ ಅವರೇ. ನಿಮ್ಮ ಅಮ್ಮನ ಮಾತಾಡಿ ಮಣ್ಣು ಮತ್ತೆ ಯಾಕೆ ಹೇಳಿದ್ರಿ ನೀವು? ಇಲ್ಲಿ ಫೋನ್ ಕೊಡ್ಸೋದು ಬಂದ್ಮೇಲೆ ನನ್ಗೆ ಇಷ್ಟ ಅಂತ ನೀವು ಫೋನ್ ಮಾಡಿ ಹೇಳುದು. ನಾನೇನು ಹೇಳಲಿಲ್ಲ, ನಮ್ಮ ಅವ್ವ ಹೇಳು ನಿನಗೆ ಹೇಳಿದ್ದು. ನಾನು ಯಾವ ಕಾಲಕ್ಕೂ ನಿನಗೆ ಹೇಳಕ್ಕಿಲ್ಲ. ನಾನು ಬೇಕಾದ್ರೆ ಹಿಂಗೆ ಸತ್ತರುವೆ ನಿನ್ನ ಗಂಡ ಅಂತ ನಾನು ಒಪ್ಕೊಳಕ್ಕಿಲ್ಲ. ನಾನು ಗೊತ್ತಾಯ್ತಾ? ಏನು ತಿಳ್ಕೊಂಡಿದ್ದೀನಿ ನನ್ನ? ನಾನು ಒಂಥರ ಆಟ ಜಾಸ್ತಿ. ನನಗೆ ಇಷ್ಟ ಇಲ್ಲ, ನಾನು ಮಾಡಕ್ ಹೋಗಲ್ಲ. ಏನಂತೀನಿ ಅವ್ರೆ, ಪರವಾಗಿಲ್ಲ ಬಿಡಿ, ನಿಮ್ ತಪ್ಪಲ್ಲ, ತಪ್ಪು ನಂದು. ನನ್ನ ಹಣೆ ಬರನೇ ಸರಿಯಿಲ್ಲ, ನನಗೆ ಆಚರಣೆ ಸರಿಯಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ, ದೇವ್ರು ಒಂದೊಂದು ಕೊಡೋದು ಶಿಕ್ಷೆಗೆ ಒಂದು ಜನ್ಮದಲ್ಲೇ ನಾವು ಅನುಭವಿಸ್ಬಿಡ್ಬೇಕು, ಅಷ್ಟು ಕಷ್ಟ ಕೊಡ್ತಾರೆ. ಪರವಾಗಿಲ್ಲ ಬಿಡಿ, ಅನುಭವಿಸ್ ಹೋಗು, ನಾನೇನು ಮಾಡಾರೆ. ಏನು ನಾನು ಮುಂದೆ ಬಂದ್ಬಿಟ್ಟಿನೇನು ಇಲ್ಲಿ ಮಸ್ಲೆ ಕಣ್ಣಿರಾಕ್ಬೇಡ ನೀನು. ಪ್ಲೀಸ್ ನಂದಿನಿ ಅವರೇ, ಸ್ವಲ್ಪ ಗೌರವನಾದ್ರೂ ಕೊಟ್ಟು ಮಾತಾಡಿ ನಂದಿನಿ ಅವರೇ. ಯಾಕೆ ನಂದಿನಿ ಅವ್ರು ಈ ಥರ ಮಾತಾಡ್ತೀರಾ? ನೀನು ಯಾವ ಅಂತ ಗೌರವ ಕೊಡನೆ? ನೀನು ಯಾರೋ ಅಂತ ಗೌರವ ಕೊಡನೆ? ಹೋಗಿ ಬಾಯಿ ಮುಚ್ಕೊಂಡು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.